ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇ ನಾನು ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ನೀಡುತ್ತೇನೆ. ನಮ್ಮದು ಈ ಒಂದು ಸಮಸ್ಯೆ ಕಳೆದ 10 ವರ್ಷಗಳಿಂದ ನಡೀತಾ ಬಂದಿದೆ. ಇದು ಯಾವುದು ಸಮಸ್ಯೆನೇ ಅಲ್ಲ, ಇಟ್ಸ್ ಓನ್ಲಿ ಎ ಕನ್ಫ್ಯೂಷನ್ ಮತ್ತು ಮಿಸ್ಕನ್ಸೆಪ್ಷನ್, ಮಿಸ್ಇನ್ಫಾರ್ಮೇಷನ್ ಅಂತ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಯಾವತ್ತೂ ಲಿಖಿತದಲ್ಲಿ ಆ ಕಟ್ಟಡನ ಬಂದ್ ಮಾಡಿದ್ದಲ್ಲ, ಯಾವತ್ತೂ ಆರ್ಡರ್ ಇಶ್ಯೂ ಮಾಡಿ ಬಂದ್ ಮಾಡಿದ್ದಲ್ಲ. ಇದು ಯಾವುದೋ ಒಂದು ಘಟನೆಯಿಂದ ಅದನ್ನು ಪರಿಶೀಲನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಪರಿಶೀಲನೆ ಮಾಡಿ ಕೀ ಇಸ್ಕೊಂಡು ಹೋಗಿದ್ದು ಕೀ ವಾಪಸ್ ಕೊಟ್ಟಿಲ್ಲ, ಅಷ್ಟೇ ಒಂದು ಸಮಸ್ಯೆ ಇದ್ದಿದ್ದನ್ನು ಅದು ನಾನು ಕಳೆದ ಬಾರಿನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಸೊ ಇವತ್ತು ಆ ವಿಚಾರದಲ್ಲಿ ನಾವು ಸುಮಾರು ಸಲ ಡೆಪ್ಟಿ ಕಮಿಷನರು ಮತ್ತು ಪೊಲೀಸ್ ಕಮಿಷನರ್ ಮತ್ತು ಕ್ಯಾತ್ಮಂಡ್ಲಿ ಬ್ರದರ್ಸ್ ಅವರು ಎಲ್ಲರಿಗೂ ನಾವು ಮನವಿ ಮಾಡಿಕೊಂಡು ಒಂದು ಸೌಹಾರ್ದತೆಯಿಂದ ನಾವು ಇದನ್ನು ಒಟ್ಟಾಗಿ ಸೇರಿ ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳೋಣ ಅಂತ ಮನವಿ ಮಾಡ್ಕೊಂಡು ಬರ್ತಿದ್ದೋ. ಅದರ ಮಧ್ಯದಲ್ಲಿ ಯಾವಾಗ ಇದು ಬಗೆಹರಿತಾ ಇರಲಿಲ್ಲ ಮತ್ತು ಸ್ವಲ್ಪ ಪೊಲಿಟಿಸೈಸ್ ಆಗೋ ಥರ ಕಾಣ್ತು. ಅಂಥ ಸಮಯದಲ್ಲಿ ನಮಗೆ ಒಂದು ಹಿರಿಯ ಅಧಿಕಾರಿ ನೀವು ಇದನ್ನು ಕೋರ್ಟಿಂದನೇ ಒಂದು ಆದೇಶ ತಂದುಬಿಟ್ರೆ ಒಳ್ಳೆಯದು ಅಂತ ಹೇಳಿದ ಮೇರೆಗೆ ನಾವು ಅದನ್ನು ಉಚ್ಚ ನ್ಯಾಯಾಲಯಕ್ಕೆ ಒಂದು ರಿಟನ್ನು ಸಲ್ಲಿಸಿ ಅಲ್ಲೂ ಸಹ ಸುಮಾರು ಒಂದು 3 ವರ್ಷಗಳಿಂದ ಅದ್ರ ಬಗ್ಗೆ ಚರ್ಚೆ ಅನ್ನೊಂದಾಗಿ ಮೊನ್ನೆ ಏನು ಚರ್ಚೆ ಆಗಿದೆ ಆ ಮೊನ್ನೆ ಚರ್ಚೆಯಲ್ಲಿ ಕಾನ್ಸ್ಟಿಟ್ಯೂಷನಲ್ ರೈಟ್, ವಾಟ್ ರೈಟ್ ಆ್ಯಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 30 ಪ್ರಕಾರ ಒಂದು ಮದ್ರಸಾನ ಒಂದು ಇನ್ಸ್ಟಿಟ್ಯೂಷನ್ನ ನಡೆಸಬೇಕಾದ್ರೆ ಯಾರಾದರೂ ಅದನ್ನು ಅಬ್ಜೆಕ್ಟ್ ಮಾಡೋದು ಸರಿನಾ ಇಲ್ವೋ ಅನ್ನೋ ರೀತಿಯಲ್ಲಿ ಆ ಬೇಸ್ ಮೇಲೆ ಕೋರ್ಟ್ನಲ್ಲಿ ಒಂದು ಚರ್ಚೆ ನಡೆದಿದೆ. ಮತ್ತು ನಮ್ಮ ಡೆಪ್ಟಿ ಕಮಿಷನರ್ ಮತ್ತು ಪೊಲೀಸ್ ಕಮಿಷನರ್ ಅವ್ರಿಗೂ ಸಹ ಒಂದು ನಮ್ಮ ಕೌನ್ಸಿಲ್ ಮೂಲಕ ಒಂದು ಡೈರೆಕ್ಷನ್ನ ಕೊಟ್ಟಿದ್ದಾರೆ. ಆ ಡೈರೆಕ್ಷನ್ ಪರವಾಗಿ ಇವತ್ತು ಒಂದು ಸಭೆಯನ್ನು ಕರೆದಿದ್ದಾರೆ. ನಮಗೆ ತುಂಬಾ ಹೋಪ್ಸ್ ಇತ್ತು, ಅದು ಹೇಗೂ ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್ ಆ್ಯಸ್ ಪರ್ ಆರ್ಟಿಕಲ್ 30 ನಮ್ಮ ಒಂದು ಸಂಸ್ಥೆ ನಡೆಸೋದಿರಲಿ ಅಥವಾ ಇದನ್ನು ಯಾರೂ ತಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಸೌಹಾರ್ದತೆ ಅನ್ನೋದನ್ನು ಕಾಪಾಡಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಹೇಳಿಕೊಂಡು ಒಂದು ನಂಬಿಕೆ ಇತ್ತು. ಬಟ್ ಆದರೂ ಸಹ ನಮ್ಮ ಬ್ರದರ್ಸ್ಗೆ ಇಷ್ಟು ವರ್ಷದಿಂದ ಬಂದಿದೆ, ಯಾರು ಒತ್ತಡಗಳಿದೆಯೋ ಏನು ಮನಸ್ಸಲ್ಲಿದೆಯೋ ಅವರು ಅಭಿಪ್ರಾಯನ ಅವರು ಕೊಟ್ಟಿದ್ದಾರೆ. ಬಟ್ ಇವತ್ತು ನಾವು ನಂಬ್ತೀವಿ, ನಮಗೆ 3ನೇ ತಾರೀಕಿಗೆ ಉಚ್ಚ ನ್ಯಾಯಾಲಯದಲ್ಲಿ ಇದೇ ಪ್ರಕರಣ ಇದೆ. ಅದ್ರ ಮುಂಚಿತವಾಗಿ ಏನು ನಮ್ಮ ರೈಟು, ನಮ್ಮ ಹಕ್ಕು ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ನಮ್ಗೆ ಏನು ಸಿಗಬೇಕು ಅದು ಸಿಕ್ಕುತ್ತೆ ಅಂತ ಹೇಳಿ ಒಂದು ಭರವಸೆ ಇದೆ. ಇವತ್ತು ನಾನು ನಮ್ಮ ಕ್ಯಾತ್ಮನಹಳ್ಳಿ ಬ್ರದರ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ಅರೇಬಿಕ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ನಡೆಸಲಿಕ್ಕೆ ನೀವೆಲ್ಲ ಬಂದು ನಿಂತು ನಮ್ಮ ಜೊತೆಯಲ್ಲಿ ಸಹಕಾರ ಮಾಡಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಮದ್ರಸಾ ಮಾಡ್ತೀವಿ ಸರ್. ಮೊದಲು ಮಸೀದಿ ಮದ್ರಸಾ ಅಂತಲೇ ಅದನ್ನು ಇದಾಗಿದ್ದು. ಯಾವಾಗ ಕಾಂಟ್ರವರ್ಸಿ ಶುರುವಾಯಿತು, ಆ ಕಾಂಟ್ರವರ್ಸಿ ಅಂದಾದಮೇಲೆ ಇದು ಮಸೀದಿ ಬೇಡ ಅಂತ ಹೇಳಾದ್ಮೇಲೆ ನಮ್ಮಲ್ಲೂ ಸಹ ಸುಮಾರು ಯೋಚನೆ ಮಾಡ್ತೀವಿ. ಒಂದು ಪ್ರಾರ್ಥನೆ ಜಾಗ ಮಾಡಬೇಕಾದ್ರೂ ಅದರಲ್ಲಿ ಯಾವುದೂ ಕಾಂಟ್ರವರ್ಸಿ ಇರಕೂಡ್ದು. ಆದ್ದರಿಂದ ಮಸೀದಿ ಬೇಡ ಮದ್ರಸಾನೇ ಮಾಡೋಣ ಅಂತ ಒಂದು ತೀರ್ಮಾನ ತೆಗೆದಿದ್ದೀವಿ. ಆ ಮದ್ರಸಾ ಮಾತ್ರ ಅದರಲ್ಲಿ ನಡೀತದೆ. ಮದ್ರಸಾದಲ್ಲಿ ಅರೇಬಿಕ್ ಅಡಲ್ಟ್ ಎಜುಕೇಷನ್ನು ಆಗುತ್ತೆ, ಇದರದ್ದು ಚಿಲ್ಡ್ರನ್ಸ್ ಎಜುಕೇಷನ್ನು ಆಗುತ್ತೆ. ಅದರಲ್ಲಿ ಒಂದು ಒಳ್ಳೆ ಸಿಟಿಸನ್ನು ಮತ್ತು ಅದ್ರ ಜೊತೆಯಲ್ಲಿ ನಮ್ಮಲ್ಲಿ ಅಸ್ರಿ ತಾಲೀಮ್ ಅಂತ ಹೇಳ್ತಾರೆ, ಅದಕ್ಕೆ ಕನ್ನಡ ಇಂಗ್ಲೀಷ್ ಅದಕ್ಕೂ ಒಂದು ಟೀಚರ್ ಇಟ್ಟು ಪಾಠ ಹೇಳಿ ಮುಂದೆ SSLCಗೆಲ್ಲ ಅವರು ಭಾಗಿಯಾಗಬೇಕು ಅಂಥದ್ದು ಒಂದು ಓವರ್ ಎ ಪೀರಿಯಡ್ ಆಫ್ 8 to 10 years ಅದನ್ನು ಸಹ ಮಾಡ್ತೀವಿ. ಇಟ್ ಈಸ್ ಡೆಫಿನೆಟ್ಲಿ. ದುರ್ಘಟನೆ ಭೀ ಹಮಾರೆ ನಿವಾನ ನನ್ನ ಹೆಸರು ಶೌಕತ್ ಪಾಷಾ, ನಾನು ಎಕ್ಸ್ ಕಾರ್ಪೊರೇಟರ್ ಮೈಸೂರು. ಮಾನ್ಯ ಜಿಲ್ಲಾಧಿಕಾರಿಗಳು ಈ ದಿನ ಸಭೆಯನ್ನು ಕರೆದಿದ್ದರು. ಈ ವಿಚಾರವಾಗಿ ಮಸೀದಿ ಎಲ್ಲ ಮದ್ರಾಸ ಅಂತ ಹೇಳಿದ್ರು. ಹಿಂದೆ ಇರೋ ಘಟನೆಗಳ ವಿಚಾರಗಳನ್ನ ಅವ್ರು ಗಮನಕ್ಕೆ ತಂದ್ವಿ. 2009, 2010 ಆಗಿರೋಂಥ ಘಟನೆನ ಇವತ್ತು ಮರೆಯೋಕ್ಕಾಗ್ತಾ ಇಲ್ಲ. ಈ ಸಮಸ್ಯೆಗಳು ಭಾಳ
ಬಹಳ ಕ್ರಿಟಿಕಲ್ ಆಗಿದೆ. ಇದನ್ನು ಅವಕಾಶ ಮಾಡಿಕೊಡ್ಬೇಡಿ ಸ್ವಾಮಿ ಅಂತ ಜಿಲ್ಲಾಧಿಕಾರಿ ಹತ್ರ ಮನವಿ ಮಾಡಿಕೊಂಡು ಪೊಲೀಸ್ ಅಧಿಕಾರಿಗಳ ಹತ್ರ ಕೇಳ್ಕೊಂಡಿದ್ವಿ. ಈ ವಿಚಾರ ಇಲ್ಲಿಗೆ ಬಿಡಿ, ಇದೇ ಜಾಗನ ಬೇರೆ ಕಡೆ ಒಂದು ಮಂಜೂರು ಮಾಡಿಕೊಡಿ ಅಂತ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ವಿ. ಇವತ್ತು ಶಾಲೆ ಮಾಡ್ತೀವಿ ಅಂತ ಹೇಳೋ ವಿಚಾರನ ಇದೇ ಜಾಗನ ಬೇರೆ ಕಡೆ ಎಲ್ಲರ ಬೇರೆ ಕಡೆ ಉತ್ತಮ ಮಾಡ್ಕೊಂಡ್ರೆ ಅಲ್ಲಿರೋಂಥ ಜನಗಳು, ಬಡತನದಲ್ಲಿ ಇರೋಂಥ ಜನಗಳು ನೆಮ್ಮದಿಯಾಗಿರ್ಬೋದು. ಎರಡು ಧರ್ಮದವರು ಕೂಡ ಭಾಳ ಉತ್ತಮವಾಗಿ ಅಲ್ಲಿ ಇರ್ಬೋದು. ಇವತ್ತು ಏನಾರ ಒಂದು ಸಮಸ್ಯೆಗಳಾದರೆ ಅಲ್ಲಿ ಭಯ ಭೀತಿವಂತ ಆಗುವಂಥ ಸ್ಥಳಗಳು ಈಗ ಅವರೇ ಆಗಿರ್ಬೋದು, ನಾವಾಗಿರ್ಬೋದು, ಉತ್ತಮವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಈಗ ಹಿಂದೆ ಆಗಿರೋಂಥ ಘಟನೆ ಇವತ್ತು ಯಾರೂ ಮರೆಯೋಕ್ಕಾಗ್ತಾಯಿಲ್ಲ. ಆದ್ದರಿಂದ ಈಗ ಅಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ವಿ, ಅವ್ರು ತೀರ್ಮಾನ ಕೊಟ್ಟಿದ್ವಿ, ಮನೆಗಳೆಲ್ಲ ಕೊಟ್ಟಿದ್ವಿ ಅವ್ರ ಹತ್ರ. ಇದನ್ನು ನಡೆಸೋದು ಬೇರೆ ಕಡೆ ಎಲ್ಲ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ವಿ. ಅದು ಹೆಂಗಿದೆ ಅದು ಹಂಗೆ ಇರಬೇಕು. ಇದೇ ಹಿಂದೆ ಈಗ ಮಾನ್ಯ ಅಧಿಕಾರಿಗಳು ಏನು ಮಾಡಿದ್ರು, ಹಿಂದ್ಗಡೆ ಏನು ಬೀಗ ಹಾಕಿದ್ರು ಅದೇ ಥರ ಮುಂದುವರ್ಸ್ಕೊಂಡು ಹೋದರೆ ಸಾಕು ಅಂತ ನಾವು ಹೇಳ್ತೀವಿ ಸರ್. ಅವ್ರು ಶಾಲೆ ಮಾಡಬೇಕು ಸರ್. ಈಗ ಶಾಲೆಗಳಿಗೆ ಬೇಕಾದಷ್ಟು ಜಾಗಗಳಿದೆ, ಇವತ್ತು CA ಸೆಟ್ಗಳಿದೆ, ಬೇರೆ ಬೇರೆ ಕಡೆ ಇದೆ, ಬೇರೆ ಕಡೆ ಮಂಜೂರು ಮಾಡಿಸ್ಕೊಂಡು ಮಾಡ್ಬೋದು, ಏನು ತೊಂದರೆ ಇಲ್ಲ. ಈ ಜಾಗ ಬಿಟ್ಟು ಬೇರೆ ಕಡೆ ಎಲ್ಲರೂ ಮಾಡಿದ್ರೆ ಈಗ ನಾವು ಧನುರ್ ಮಾಸದಲ್ಲಿ 1 ತಿಂಗಳು ಭಜನೆ ಕಾರ್ಯಕ್ರಮಗಳು ಮಾಡ್ತೀವಿ, ದೀಪಾವಳಿಲಿ ಮಾಡ್ತೀವಿ, ಶಿವರಾತ್ರಿ ಮಾಡ್ತೀವಿ, ಈ ಚಾಮುಂಡಮ್ಮನ ಹಬ್ಬ ಅಂತ ಮಾಡ್ತೀವಿ. ನಾವು ಹೋಗ್ಬೇಕಾದ್ರೆ ಅದೇ ಮಾರ್ಗದಲ್ಲಿ ಹೋಗ್ತೀವಿ. ಯಾರ ಸಣ್ಣ ಪುಟ್ಟಗಳಲ್ಲಿ ಯಾರೇ ಆಗಿರಲಿ ಏಡಿಗಳು ಇದ್ದೇ ಇರ್ತಾರೆ, ಅಂಥ ಕೆಲಸಗಳು ಆಗೋದು ಬೇಡ ಅಂತ ಮಾನ್ಯ ಅಧಿಕಾರಿಗಳ ಹತ್ರ ನಾನು ಮನವಿ ಮಾಡಿದ್ದೀನಿ. ನಿಮ್ಮ ಹೆಸರು? ಶಿವಕುಮಾರ್ ಅಂತೇಳಿ.